ನಮ್ಮ ಹುಡುಗ ಕ್ಯಾಮ್ರಾ ಹಿಡ್ಕೊಂಡಿದ್ ಖುಷಿಗೆ ಕಂಡಕ್ಟರ್ ಆಗ್ಬಿಟ್ಟ ನೋಡ್ರಪ್ಪ. ಬಳ್ಳಾರಿ ಸಿರುಗುಪ್ಪ ಸಿದ್ದಾಪುರ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ, ವೆಲ್ಕಮ್ ಟು ದ ಡೇ 6 ಲಾಗ್ಗೆ. ನಾನು ಕೊಳ್ಳಾಗ ಸರ್ಪಣೆ ನೋಡಿ ನಾನು ಎಲ್ಲಿಗೆ ಹೊಂಟಿರ್ತಂತ ಗೊತ್ತಾಗಿರ್ಬೋದು ನಿಮ್ಗೆ. ಆದ್ರೆ ನಾವು ಮೊದ್ಲು ಅಲ್ಲಿಗೆ ಹೋಗಲ್ಲ, ಬರ್ಬೇಕಾಗಿದ್ದು ಇಲ್ಲಿಗೆ. ಯಾಕಂದ್ರೆ ಗೊತ್ತಲ್ಲ, ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಮತ್ತೆ ಯಾರು ತಪ್ಪು ತಿಳಿಬೇಡ್ರಿ, ಪಂಡಿತರ ಸಲಗ ನಾನು ಬಸ್ ಸ್ಟ್ಯಾಂಡಿಗೆ ಬಂದೇನಿ. ಹೆಣ್ಮಕ್ಳಿಗೆ ಹೆಂಗ್ ತವ್ರ ಮನೆ ಇರುತ್ತ, ನಮ್ಮ ಹುಡುಗರಿಗೆ ಇದೇ ತವ್ರ ಮನೆ ಇದ್ದಂಗ ನೋಡ್ರಪ್ಪ. ನಮ್ಮ ಹುಡುಗ ಕ್ಯಾಮ್ರಾ ಹಿಡ್ಕೊಂಡಿದ್ ಖುಷಿಗೆ ಕಂಡಕ್ಟರ್ ಆಗ್ಬಿಟ್ಟ ನೋಡ್ರಪ್ಪ. ಬಳ್ಳಾರಿ ಸಿರುಗುಪ್ಪ. ಇದು ನಮ್ಮ ಹುಡುಗನ ಹಾಲ್ ಟಿಕೆಟ್ ನೋಡ್ರಪ್ಪ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅದನ್ನೆಲ್ಲ ಮುಗಿಸಿ ನಾವು ಟೀ ಕುಡಿಯಕ್ ಬಂದಿ ನೋಡ್ರಿ. ಯಾಕಂದ್ರೆ ಇವತ್ತು ಲಾಸ್ಟ್ ಪೇಪರ್ ಐತೆ, ಫೈಟಿಂಗ್ ಮಸ್ತ್ ಆಡ್ಬೇಕು ಇವತ್ತು ಕ್ಲಾಸ್ ರೂಮ್ ಒಳಗ. ಅದಕ್ಕೆ ಟೀ ಕುಡಿಯಮ್ಮಂತ ಟೀ ಕುಡಿಯಕ್ ಬಂದಿ ನೋಡ್ರಿ. ಒಳ್ಳೆ ಶಂಡ ಇದ್ದಂಗಿದೆಯಲ್ಲೋ. ನಾನಂತೂ ಕಾಲೇಜ್ ಕಡೆ ಬಂದೆ, ನಮ್ಮ ಪಂಡಿತರಿಂದ ಬರಕತ್ತಾರ ನೋಡ್ರಿ. ಈ ಎಕ್ಸಾಮ್ ಬರೋದ್ ಆ ಕಡೆ ಇರ್ಲಿ, ಈ ಫೋನ್ಗಳು ಎಲ್ಲಿ ಇಡ್ಬೇಕು ಅನ್ನೋದು ಅದೇ ದೊಡ್ಡ ತಲಿಬೇನಿ. ಯಾಕಂದ್ರೆ ಒಬ್ಬೊಬ್ಬರು 10-20 ಸಾವಿರ, ನಂದೇ 30-40 ಸಾವಿರ ಫೋನ್ಗಳು ಎಲ್ಲಿ ಹೋದ್ರೆ ಡಮಾರ್. ಅದಕ್ಕೆ ಇವಾಗ ಫೋನ್ ಇಡೋ ಪ್ರಯತ್ನ ಮಾಡಕತ್ತಿ ನೋಡ್ರಿ. ಪೇಪರ್ 2 hours later. ಎಕ್ಸಾಮ್ ಮುಗಿಸಂತ ಹೊರಗೆ ಬಂದೆ. ನಮ್ಮ ಹುಡುಗ ಸಿಕ್ಕಿದ್ನ, ಹಳೆ ದೋಸ್ತ. ಅವನ ಜೊತೆ ಮಾತಾಡಿ ಲಾಸ್ಟ್ ಫೈನಲ್ ಆಗಿ ನಮ್ಮ ಕಾಲೇಜ್ ಅನ್ಸಿದ್ ನೋಡ್ಕೊಂಡು ಹೊಂಟಿ ನೋಡ್ರಿ. ನಮ್ಮ ಹುಡುಗರು ಇನ್ನಾರು ಎಲ್ಲಾರು ಅಲ್ಲೇ ಇದಾರ. ಯಾಕಂದ್ರೆ ಲಾಸ್ಟ್ ಫೈನಲ್ ಇರಲ್ಲ, ಮತ್ತೆ ಯಾವಾಗ ಬರ್ತೀವೋ ಯಾವಾಗ ಬಿಡ್ತೀವೋ ಗೊತ್ತಾಗಲ್ಲ ಅನ್ಕಿ ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಕತ್ತಾರ. ನನಗೂ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಇತ್ತು ಅವ್ರ ಜೊತೆ. ಬಟ್ ಏನ್ ಮಾಡ್ಲಿ, ನನಗೆ ಸ್ಕೂಲ್ ಬಸ್ ಐತೆ. ಇವಾಗಲೇ ಹುಡುಗರು ಅಲ್ಲಿ ಕಾಯ್ತಿರ್ತಾರ, 10 ನಿಮಿಷ ಆಗಿತ್ತು ಸ್ಕೂಲ್ ಬಿಟ್ಟು. ಹಂಗಾಗಿ ಹೊಂಟಿನಿ. ಮತ್ತೇನ್ ಮಾಡಕ್ಕಾಗಲ್ಲ, ಇವಾಗ 2 ಔಟ್ರ್ ನಾನು ಮೇಂಟೈನ್ ಮಾಡ್ಬೇಕಾಗೈತೆ. ಓದು ಒಂದೇ ಅನ್ಕೊಂಡ್ ಕುಂತ್ರೆ ಬಾಳ ಕಷ್ಟ ಐತಿ ಈಗಿನ ಕಾಲ ಮಂದಾಗ. ಹಂಗಾಗಿ ನಾವು ಕಲ್ತಿರೋ ಕೆಲ್ಸನ ಇವತ್ತಿಗೆ ನಾವು ಕೈ ಬಿಡಬಾರ್ದು, ಅದನ್ನ ನಮ್ಮನ್ನ ಕೈ ಬಿಡಲ್ಲ. ನಮ್ಮ ಸಲ ಹುಡುಗರು ಅಲ್ಲಿ ವೇಟಿಂಗ್. ಬರೀ ಹೋಗ ಸ್ಕೂಲ್ ಕಡೆ ಅಂತೂ ಬಂದೆ. ನಮ್ಮ ರಾಣಿನ ಅಲ್ಲಿ ನಿಂದ್ರಿಸಿದ್ದಾರೆ. ನಾನು ಈ ಹುಡುಗರಿಗೆ ಮತ್ತೆ ನಮ್ಮ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಈ ತರ ಎಕ್ಸ್ಕ್ಯೂಸ್ ಕೊಡೋದು ಕಮ್ಮಿ. ಯಾಕಂದ್ರೆ 1/2 hour ಲೇಟ್ ಆಗಿ ಬಂದ್ರು ತಾಳ್ಮೆಯಿಂದ ಕಾಯ್ತಿದಾವಲ್ಲ ನಮ್ಮ ಹುಡುಗರು, ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಲಾಸ್ಟ್ಗೆ ನಮ್ಮ ಹುಡುಗರನ್ನಂತೂ ಸೇಫ್ ಆಗಿ ಅವ್ರ ಮನೆಗೆ ಬಿಟ್ನಿ. ಡೈಲಿ ನಿಂದ್ರಿಸೋ ಜಾಗಕ್ಕಂತ ನಾನು ಗಾಡಿ ನಿಂದ್ರಿಸಿದೆ. ಅಷ್ಟೊತ್ತಿಗೆ ನಮ್ಮ ಹುಡುಗನೋ ಬಂದ. ಮತ್ತೇನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಾನು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ವಿಡಿಯೋ ಹೆಂಗೈತೆ ಅಂತ ಕಮೆಂಟ್ ಮಾಡ್ರಿ. ಅಷ್ಟೇ.